ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನನಗಂತೂ ಇವತ್ತು ತುಂಬಾ ಬ್ಯಾಡ್ ಮಾರ್ನಿಂಗು. ನನಗೆ ಈ ಮಾರ್ನಿಂಗೇ ಬೇಡ ಅನಿಸ್ಬಿಟ್ಟಿತ್ತು. ಅಷ್ಟು ಬೇಜಾರಾಯಿತು. ಇವತ್ತು ಡೇನೇ ನನಗೆ ಇಷ್ಟನೇ ಆಗಲಿಲ್ಲ, ಆ ಥರ ಆಗ್ಬಿಡ್ತು. ಯಾಕಂತ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ 5 ಗಂಟೆ ಆಗಿದೆ. 5 ಗಂಟೆಗೆ ಇವಾಗ ಎದ್ದುಬಿಟ್ಟು ಫಸ್ಟು ಸಾಂಬಾರು ಮಾಡೋಣ ಅಂತಂದು ಕುಕ್ಕರ್ ಇಟ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ಇಟ್ಟು ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಹೆಚ್ಚಿರೋ ಕಸ ಇರುತ್ತಲ್ಲ ಅದನ್ನೆಲ್ಲ ಹೊಡ್ಕೊಂಡು, ಮತ್ತು ಹೆಚ್ಚಿರೋ ತರಕಾರಿ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಫಸ್ಟ್ ಕಸ ಗುಡಿಸಿ ಎತ್ತಾಕ್ಬಿಡೋಣ ಅಂತಂದೇಳಿ ಇವಾಗ ಎಲ್ಲದನ್ನು ಕ್ಲೀನ್ ಮಾಡ್ಕೊತ ಬರ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾವಾಗಲೂ ನಾನು ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದ್ರಿಂದ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಎಷ್ಟು ನನ್ನ ಮಕ್ಕಳನ್ನ ಕೇರ್ ಮಾಡಿದ್ರೂ ಯಾಕಂತ ಗೊತ್ತಿಲ್ಲ, ಫಸ್ಟಿಂದನೂ ಅಷ್ಟೇ ರಾಯನ್ ಹುಷಾರು ತಪ್ತಾನೇ ಇರ್ತಾನೆ. ಅವನದೇ ದೊಡ್ಡ ಸಮಸ್ಯೆ ಅನಿಸ್ಬಿಡುತ್ತೆ ಒಂದೊಂದು ಸರಿ. ನಿಜವಾಗ್ಲೂ ಸುಮ್ಮನೆ ಮಕ್ಕಳೇ ಇಲ್ಲದೇ ಸುಮ್ಮನೆ ಇದ್ದಿದ್ರೆ ಬೆಸ್ಟ್ ಆಗಿಬಿಡೋದಲ್ವ ಅನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗುತ್ತೆ ಅವ್ನು ನೆನೆಸ್ಕೊಂಡ್ರೆ. ಅಂದರೆ ಯಾವಾಗಲೂ ಹುಷಾರು ತಪ್ತಾನೆ ಇರ್ತಾನಲ್ಲ, ಆದ್ದರಿಂದ ಹಂಗೆ ಅನಿಸ್ಬಿಡುತ್ತೆ. ಸರಿ ಅಂತಂದೇಳಿ ಇವಾಗ ಹೊರಗೆಲ್ಲ ಗುಡಿಸ್ಬಿಟ್ಟು ಇವಾಗ ನೀರು ಹಾಕಿದ್ದಾಯಿತು. ನೀರು ಹಾಕಿಬಿಟ್ಟು ಫಸ್ಟು ಗುಡಿಸ್ಕೊಂಡೆ. ಅಷ್ಟರಲ್ಲಿ ಅಲಾರಾಮ್ ಬಡ್ಕೊಂತು. ಅದನ್ನ ಆಫ್ ಮಾಡಿಬಿಟ್ಟು ಬಂದೆ. ಆಗಲೇ ಒಬ್ಬೊಬ್ಬರು ಎದ್ದಿದ್ರು, ಒಬ್ಬೊಬ್ಬರು ಕಸ ಗುಡಿಸಿ ನೀರು ಹಾಕ್ತಾಯಿದ್ರು. ಅಂದರೆ ಶುಕ್ರವಾರ ಬಂದರೆ ಒಂದು ಸ್ವಲ್ಪ ಬೇಗ ಎದ್ದೇಳ್ತಾರೆ. ಅಂದರೆ ಡೈಲಿ 6 ಗಂಟೆಗೆ ಎದ್ದೇಳೋರು 5:45 ಅಂದರೆ 5:45 5:15 ಆ ಥರ ಎದ್ದೇಳ್ತಾರೆ. ಅಷ್ಟೊತ್ತಿಗೆ ಯಾರೋ ಇದ್ದು ಕಸ ಗುಡಿಸ್ತಾ ಇರಿದ್ರು ಪರ ಅಂತ. ಅದಕ್ಕೆ ಆ ಕಡೆ ನೋಡಿದೆ. ಇದೇನು ಅಂದರೆ ಸೈಲೆಂಟಾಗಿರುತ್ತಲ್ಲ ಏರಿಯಾ, ಎಲ್ಲರೂ ಮಲ್ಕೊಂಡಾಗ ಸ್ವಲ್ಪ ಸೌಂಡ್ ಆದರೂ ಅದು ದೊಡ್ಡದಾಗಂತ ಕೇಳಿಸ್ತಾ ಹೋಗುತ್ತೆ. ಅದಕ್ಕೆ ಪರ ಅಂತ ಇತ್ತು ಏನೋ ಅಂತ ಇದೆಯಾ ಅಂತಂದು ಆ ಕಡೆ ನೋಡಿದ್ದಾಯಿತು. ಇವಾಗ ಕಸ ಎಲ್ಲ ಹೊರಗೆ ಗುಡಿಸ್ಕೊಂಡು ಬಂದು ಎಲ್ಲ ತುಂಬ ಹಾಕ್ತಾಯಿದ್ದೀನಿ. ಅಂದರೆ ನಾನು ಯಾವಾಗಲೂ ಅಷ್ಟೇ ಲೇಟಾಗಿ ಹೆಂಗಿದ್ರು ನೀರು ಹಾಕಿ ಗುಡಿಸ್ಬಿಡೋಣ ಅನ್ನಲ್ಲ. ಫಸ್ಟು ಕಸನ ಗುಡಿಸಿ ಅದಿರಲಿ ಬಿಡಲಿ ಗುಡಿಸ್ಬಿಟ್ಟು ತೆಗ್ದಾಕ್ಬಿಡ್ತೀನಿ. ಅಂದರೆ ಸಾಯಂಕಾಲನೂ ಗುಡಿಸಿರ್ತೀನಲ್ಲ, ಅಷ್ಟೊಂದು ಏನಿರಲ್ಲ, ಸ್ವಲ್ಪನೇ ಇರುತ್ತೆ. ಅದನ್ನೇ ಗುಡಿಸ್ಬಿಟ್ಟು ತೆಗ್ದಾಕಿ ಇವಾಗ ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಾಗೆ ಎಲ್ಲದಕ್ಕೂ ಹಾಕುವಂತ ಬರ್ತಾಯಿದ್ದೀನಿ. ಯಾಕೆ ಬೇಜಾರಾಯಿತು ಅಂದರೆ ಅವ್ನಿಗೆ ಹುಷಾರು ತಪ್ಪಿದಾಗ ಅವ್ನು ಹೆಂಗೋ ಆಡ್ಬಿಡ್ತಾನೆ. ನಿಜವಾಗ್ಲೂ ಅವನಿಗೆ ಹುಷಾರು ತಪ್ಪೋದು ಅಂದರೆ ಡೌಟ್ ಇರುತ್ತೆ, ಏನು ಹುಷಾರು ತಪ್ತಾನೆ ಅಂತ. ಇವಾಗ ನಾವು ಏನಾದರೂ ತರಲೆ ಮಾಡಿದರೆ ಇಲ್ಲ ಗದರಿದ್ರೆ ಹೊಡೆದಾಗ ಮಕ್ಕಳು ಅಳ್ತಾರಲ್ಲ, ಅವನು ಉಸಿರು ಕಟ್ಬಿಡ್ತಾನೆ. ಅವಾಗಂತೂ ಫುಲ್ಲು ಭಯ ಆಗ್ಬಿಡುತ್ತೆ. ಒಂದು 5ರಿಂದ 10 ನಿಮಿಷ ಅವನು ರಿಯಾಕ್ಷನೇ ಮಾಡಲ್ಲ, ಫುಲ್ಲು ಉಸಿರು ಕಟ್ಬಿಡ್ತಾನೆ. ಆ ಥರ ಹತ್ಬಿಡ್ತಾನೆ ಉಸಿರು ಕಟ್ಕೊಂಡು. ಅದು ಹಾಸ್ಪಿಟ್ಲಿಗೆ ಎಷ್ಟು ತೋರಿಸಿದ್ರೂ ಏನಾಗಲ್ಲ, ದೊಡ್ಡನಾಗ್ತಾ ಹೋಗುತ್ತೆ ಅಂತ ಸಿರಪ್ ಬರೆದು ಕೊಡ್ತಾರಷ್ಟೇ. ಚಿಕ್ಕವನಿದ್ದಾಗ್ಲಿಂದನೂ 1 ವರ್ಷ ಮಗು ಇರೋವಾಗಿಂದನೂ ಹಂಗೆ ಏನಾದರೂ ತರಲೆ ತುಂಬ ಮಾಡ್ತಾನೆ. ಹೊಡೆದ್ರೆ ಆ ಥರ ಆಗುತ್ತೆ. ಏನಾದರೂ ಬರಿ ಅಂದರೂ ಬರೆಯಲ್ಲ, ಹೊಡೆದು ಬರೆಸಿದ್ರೆ ಆ ಥರ. ಅಂದರೆ ಅಳೋವಾಗಷ್ಟೇ ಅವನು ಆ ಥರ ಉಸಿರು ಕಟ್ಬಿಡ್ತಾನೆ. ಒಂದು 5-10 ನಿಮಿಷ ಉಸಿರು ಕಟ್ಬಿಡ್ತಾನೆ. 5-10 ನಿಮಿಷನಲ್ಲ, ಸಾರಿ 5-10 ಸೆಕೆಂಡು ಉಸಿರು ಕಟ್ಬಿಡ್ತಾನೆ. ಅದು ತುಂಬಾ ಭಯ ಆಗ್ಬಿಡುತ್ತೆ. ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಅಳುನೇ ಬಂದುಬಿಡುತ್ತೆ. ಆ ಥರ ಮಾಡ್ತಾನೆ. ಅವ್ನಿಗೆ ಹೇಳಿದ್ರೂ ಅರ್ಥ ಮಾಡ್ಕೊಳಲ್ಲ. ಏನು ಬೇಕೋ ಅದನ್ನೇ ಕೊಡಬೇಕು. ಕೊಡಲಿಲ್ಲ ಅಂದ್ರೂ ಆ ಥರ ಉಸಿರು ಕಟ್ಬಿಡ್ತಾನೆ. ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಡಾಕ್ಟ್ರಿಗೂ ತೋರಿಸಿದ್ದಾಯಿತು. ಅವರು ಸಿರಪ್ ಅಷ್ಟೇ ಕೊಡ್ತಾಯಿದ್ದಾರೆ, ಏನೂ ರೆಸ್ಪಾನ್ಸ್ ಅವರು ಮಾಡ್ತಾಯಿಲ್ಲ. ದೊಡ್ಡನಾಗ್ತಾ ಹೋಗುತ್ತೆ ಅಂತಾರೆ. ಒಂದೊಂದು ಸರಿ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತಂದು ಹಂಗೂ ಭಯ ಬೀಳಿಸ್ತಾರೆ. ಏನು ಮಾಡಬೇಕು, ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಅಂದರೆ ತುಂಬ ಮಕ್ಕಳು ಉಸಿರು ಕಟ್ತಾರೆ, ಅದು ಹಂಗೆ ಹೋಗುತ್ತಂತೆ, ಗೊತ್ತಿಲ್ಲ. ಹಿಂಗಾಗಿ ಅವನ್ನ ಎಷ್ಟು ಕೇರ್ ಮಾಡಿದರೂ ಕಷ್ಟನೇ. ಅಂದರೆ ಒಂದು ಬರಿ ಅಂದರೂ ಬರಿಯಲ್ಲ, ಹಠ ಮಾಡೋದು ಜಾಸ್ತಿ. ಗದರಿದ್ರೆ ಸಾಕು ಎತ್ಕೊಬಿಡ್ತಾನೆ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 5-6 ಸರಿ ಅಳ್ತಾನೇ ಇರ್ತಾನೆ. ಸುಮ್ಮನೆ ಆಗಲೇ ಅಳ್ತಾ ಇರ್ತಾನೆ. ಅಂದರೂ ಅಳ್ತಾನೆ, ಸುಮ್ಮನಿರು ಅಂದರೂ ಅಳ್ತಾ ಇರ್ತಾನೆ. ಚಿಕ್ಕ ವಿಷಯನೇ ಎಲ್ಲದಕ್ಕೂ ಅಳ್ತಾ ಹೋಗ್ತಾನೆ. ಏನು ಮಾಡಬೇಕಂತ ಗೊತ್ತಿಲ್ಲ. ಆದ್ದರಿಂದ ಬೇಗನೆ ಎದ್ದು ಆದಷ್ಟು ಇವಾಗ ಕೆಲಸದಲ್ಲಿ ನಾವು ಇವಾಗ ಕೆಲಸ ಇದೆ ಅಂದರೆ ನಮಗೆ ಕೆಲಸ ಟೆನ್ಷನ್ ಇರುತ್ತೆ, ಗದರ್ತೀವಿ, ಏನಾದರೂ ಇದು ಮಾಡ್ತೀವಿ. ಸಾಫ್ಟ್ ಕಾರ್ನರ್ ಇರಲ್ಲ, ಅಂದರೆ ನಮ್ಗೆ ಅಷ್ಟೊಂದು ತಾಳ್ಮೆ ಇರಲ್ಲ. ಅದೇ ಕೆಲಸ ಎಲ್ಲ ಮುಗಿದೋಗಿದೆ, ಹಠ ಮಾಡ್ತಿದ್ದಾನೆ ಅಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ
ಕೆಲಸ ಏನಾರು ಇರಲ್ವಲ್ಲ, ಸಮಾಧಾನ ಮಾಡಬಹುದು ಅಂತಂದೇಳಿ ಬೇಗನೆ ಕೆಲಸ ಮಾಡ್ಕೊತೀನಿ ಅಷ್ಟೇ. ಇದಕ್ಕೆ ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳಿ. ಚಿಕ್ಕವನಿದ್ದಾಗ ಆ ಥರ ಉಸಿರು ಕಟ್ಕೊಂಡ್ರೆ ಕಾಗೆ ಕುಡ್ದಿರೋ ನೀರನ್ನ ಕುಡಿಸಿದ್ರೆ ಒಳ್ಳೆಯದು ಅಂತಂದೇಳಿ ನಮ್ಮೂರಲ್ಲಿ ಒಂದ್ಸರಿ ನಮ್ಮ ಅತ್ತೆ ಕುಡಿಸಿದ್ರು. ಇನ್ನೂ ಏನು ಮಾಡಬಹುದೋ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರಿಗೂ ಹೇಳಿದ್ದಾಯಿತು, ಎಲ್ಲ ತೋರಿಸಿದ್ದಾಯಿತು. ಆದ್ದರಿಂದ ಅವನಿಗೆ ಚಿಕ್ಕವನಿದ್ದಾಗ ಬ್ಲಡ್ ಇನ್ಫೆಕ್ಷನ್ನು ಇತ್ತು. ಇವಾಗ ಅದು ಇನ್ಫೆಕ್ಷನ್ ಆಗಿದೆಯಾ ಏನೋ ಗೊತ್ತಿಲ್ಲ. ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು. 2-3 ದಿನ ಬಿಟ್ಟು ಅಕಸ್ಮಾತ್ ಮತ್ತೆ ಇದೇ ಥರ ಅವನಿಗೆ ಏನಾದರೂ ಉಸಿರು ಕಟ್ಟಿದರೆ ಕರ್ಕೊಬನ್ನಿ ಅಂತಂದು ಹೇಳಿದರು. ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅದನ್ನು ಹಾಕ್ತಾ ಹೋಗ್ತೀನಿ. ಅವ್ರು ಏನು ಹೇಳಿದರು ಅಂತಲೂ ಹೇಳ್ತಾ ಹೋಗ್ತೀನಿ. ಫಸ್ಟು ಎದ್ದ ತಕ್ಷಣ ಪಪ್ಪಾಯ ತಿಂದರೆ ಒಳ್ಳೆಯದು ಖಾಲಿ ಹೊಟ್ಟೆಗೆ ಅಂತಂದೇಳಿ ಇವಾಗ ಎಲ್ಲ ಕೆಲಸ ಮುಗಿಸಿದೆ. ಆ ಕಡೆ ಸಾಂಬಾರು ಆಗ್ತಾ ಇತ್ತಲ್ಲ, ಆ ಸಾಂಬಾರು ಆಗೋಷ್ಟರಲ್ಲಿ ಈ ಪಪ್ಪಾಯ ಕೊಯ್ದು ಬಿಡೋಣ ಅಂತ. ನಾನು ಯಾವಾಗಲೂ ಪಪ್ಪಾಯ ಕೊಯ್ಯಲ್ಲ. ಅವ್ರ ಅಪ್ಪಾಜಿನೇ ಡೈಲಿ ಇಲ್ಲ, ವೀಕ್ಲಿ ಒಂದ್ಸರಿ ಪಪ್ಪಾಯ ಕೊಯ್ದುಬಿಟ್ಟು ಕೊಡೋರು ಎಲ್ರಿಗೂ. ಇವತ್ತು ನಾನು ಕೊಯ್ತಾ ಇದ್ದೀನಲ್ಲ, ಪದೇ ಅವ್ರಿಗೆ ಹೇಳಿದ್ರು ಅವ್ರು ಯಾವಾಗಲೂ ನಾನೇ ಕೊಯ್ದು ಕೊಡಬೇಕಾ, ಯಾವಾಗಲೂ ನಾನೇ ಇದು ಮಾಡಬೇಕಾ ಅಂತ ಸ್ಕೋಪ್ ಜಾಸ್ತಿ ತಗೊಳೋದು. ಆದ್ದರಿಂದ ಹೇಳೋದೇನು ಬೇಡ, ನಾನೇ ಕೊಯ್ದು ಬಿಡೋಣ ಅಂತಂದೇಳಿ ಇವಾಗ ನಾನೇ ಕೊಯ್ತಾ ಇದ್ದೀನಿ. ಹೇಗೆ ಅಂದರೆ, ಇವಾಗ ಪಪ್ಪಾಯ ಕೊಯ್ದು ಕೊಡ್ರಿ ಅಂದರೆ ಅದೇನು ನನಗೆ ಬರೋದೇ ಇಲ್ಲ. ಅವರೇ ಕಲ್ತಿರೋದು, ಅದೇ ದೊಡ್ಡ ಸಾಹಸ, ಒಂಥರ ಗ್ರೇಟ್ಫುಲ್ಲು ಆ ಥರ ಎಲ್ಲ ಇದು ಮಾಡ್ತಾರೆ. ಅದಕ್ಕೆ ಆ ಸಾಹಸನೇ ಬೇಡ, ಸುಮ್ಮನೆ ಕುಯ್ತಾ ಇದ್ದರೆ ನನಗೂ ಬರುತ್ತೆ ಅಂತಂದೇಳಿ ಅವ್ರಿಗೆ ಇವತ್ತಿದ್ದ ಬರೋಷ್ಟರಲ್ಲಿ ಅವ್ರು 7 ಗಂಟೆಗೆ ಬರ್ತಾರಲ್ಲ ನೈಟ್ ಶೂಟ್ ಮುಗಿಸ್ಕೊಂಡು. ಅಷ್ಟೊತ್ತಿಗೆ ಕೊಯ್ದಿರೋಣ, ಅವ್ರ ಹತ್ರ ಯಾಕೆ ನೀನು ಕೊಯ್ಯೋಕ್ಕಾಗಲ್ವಾ, ಹಂಗೆ ಅನಿಸ್ಕೊಳೋದು ಯಾಕೆ ಅಂತಂದೇಳಿ ಇವಾಗ ನಾನೇ ನಿಧಾನಕ್ಕೆ ಬಂದಂಗೆ ಇವಾಗ 1 ಸರಿ 2 ಸರಿ ಕೊಯ್ತಾ ಇದ್ದರೆ ನನಗೆ ಅಭ್ಯಾಸ ಆಗುತ್ತೆ ಅಂತಂದೇಳಿ ಇವಾಗ ನಾನು ಕೊಯ್ತಾ ಇದ್ದೀನಿ. ನೀವು ಹೇಳ್ಬಹುದು ಕ್ಯಾರೆಟ್ ಎಲ್ಲ ಸಿಪ್ಪೆ ತೆಗಿತೀವಲ್ಲ ಅದರಲ್ಲಿ ತೆಗಿಬೋದಲ್ಲ ಅಂತ. ಅದು ತರಕಾರಿ ಕ್ಯಾರೆಟ್ ಎಲ್ಲ ತೆಗ್ದಿದ್ನಲ್ಲ, ಅದು ಗಲೀಜಾಗಿತ್ತು. ಸಿಂಕಲ್ಲಿ ಆಲ್ರೆಡಿ ಹಾಕಿಬಿಟ್ಟಿದ್ನಲ್ಲ, ಅದು ನಿನ್ನೇನು ತೊಗೊಳೋದು ಅಂತಂದೇಳಿ ಇವಾಗ ಚಾಕುವಲ್ಲೇ ತೆಗಿತಾ ಇದ್ದೀನಿ ಅಷ್ಟೇ. ನಾನು ಒಂದು ಸಾರಿ ಯೂಸ್ ಮಾಡಿದರೆ ಸಾಕು. ಒಂದು ಕ್ಯಾರೆಟ್ ಇವಾಗ ತೆಗ್ದಿದ್ದೀನಿ ಅಂದರೆ ಅದನ್ನ ಹಾಕ್ಬಿಡ್ತೀನಿ ತೊಳೆಯೋದಕ್ಕೆ, ಮತ್ತು ಇನ್ನೇನಕ್ಕೂ ಯೂಸ್ ಮಾಡಲ್ಲ. ಅದರಿಂದ ಅಷ್ಟೇ. ಇವಾಗ ಎಲ್ಲ ಸಿಪ್ಪೆನೂ ತೆಗೆದಿದ್ದಾಯಿತು. ಆ ಕಡೆ ಕುಕ್ಕರು ವಿಶಾಲ್ ಬಂದಿದ್ದಾಯಿತು. ಸಾಂಬಾರ್ದು ಒಗ್ಗರಣೆ ಹಾಕಿಬಿಟ್ಟು ಇವಾಗ ಪಪ್ಪಾಯನೂ ಕೊಯ್ದಿಡೋಣ ಅಂತಂದೇಳಿ ಇತ್ತೀಚೆಗೆ ಅಂದರೆ ಇವಾಗ ಮಕರ ಮಾಸದಲ್ಲಿರುತ್ತಲ್ಲ ಸೂರ್ಯ, ಚಳಿನೂ ಕಡಿಮೆ, ಆರಾಮಾಗೆ ಕೆಲಸ ಮಾಡ್ಕೋಬೋದು ಎದ್ದುಬಿಟ್ಟು. ಅಷ್ಟೊಂದು ಏನು ಚಳಿನೂ ಆಗಲ್ಲ. ಮೊದಲು ಫುಲ್ಲು ಚಳಿ ಅಂದರೆ ಧನುರ್ಮಾಸದಲ್ಲಿ ಇದ್ದಷ್ಟು ಚಳಿ ಯಾವ ಮಾಸದಲ್ಲೂ ಇರಲ್ಲ, ಅಷ್ಟು ಚಳಿ ಆಗ್ತಿರುತ್ತೆ. ಅವಾಗ ಎದ್ದೇಳೋಕ್ಕೆ ಆಗಲ್ಲ. ಅದ್ರ ಮೇಲೆ ಪಪ್ಪಾಯ ಮೇಲೆ ಚಿಕ್ಕ ಡಾಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು, ಅಂದರೆ ಚಿಕ್ಕ ಕಪ್ಪು ಕಲೆಗಳು ಇರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ, ಆ ಥರ ರೌಂಡ್ ಮಾಡಿ ಅಷ್ಟೇ. ಖಾಲಿ ಹೊಟ್ಟೆಯಲ್ಲಿ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಹೆಣ್ಮಕ್ಳು ಅಷ್ಟೇ ಡೈಲಿ ಖಾಲಿ ಹೊಟ್ಟೆಲಿ ತಿಂದರೆ ಬೇಗ ಕ್ಯೂರ್ ಆಗುತ್ತೆ ಅಂತಲೂ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಆ ಥರ ಪ್ರಾಬ್ಲಮ್ ನನಗೇನೇ ಇಲ್ಲ. ಮಕ್ಕಳಿಗೆ ಆಗಲಿ ನಮಗಾಗಲಿ ಒಳ್ಳೆಯದು ಅಂತಂದು ಹೇಳಿದ್ದಕ್ಕೆ ನಮ್ಮ ಮನೇಲೂ ಅಷ್ಟೇ ಮೊದಲಿಂದನೂ ಬೆಳಿಗ್ಗೆನೇ ಪಪ್ಪಾಯ ತಂದರೆ ಬೆಳಿಗ್ಗೆನೇ ಕೊಯ್ದು ಕೊಡ್ತಾಯಿದ್ರು. ಟಿಫನ್ಗಿನ ಮುಂಚೆ ಕಾಫಿ ಟೀ ಏನು ಕೊಡ್ತಾ ಇರಲಿಲ್ಲ. ಆದ್ದರಿಂದ ನಾನು ಇವಾಗ ಕಾಫಿ ಟೀ ಏನು ಕುಡಿಯೋಲ್ಲ. ಫಸ್ಟ್ ಎದ್ದ ತಕ್ಷಣ ಇದು ಕೊಟ್ಬಿಡೋಣ ಅಂತಂದೇಳಿ ಕೊಯ್ದು ಇಡ್ತಾಯಿದ್ದೀನಿ. ನನಗೆ ಎಷ್ಟು ನೀಟಾಗಿ ಬಂತೋ ಎಲ್ಲೋ ಗೊತ್ತಿಲ್ಲ, ಆದಷ್ಟು ನಾನು ಕೊಯ್ದಿದ್ದೀನಿ ಅಂತಂದು ಹೇಳ್ತಾ ನಾನು ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು ಕಡಿಮೆ. ನಾನೇನು ಕೆಲಸ ಮಾಡ್ಬೋದು, ಹಂಗಾದರೆ ನಾನೇ ದುಡ್ಕೊಂಡು ನಾನೇ ತಿಂತಿದ್ದೀನಿ ಅಂತಂದಲ್ಲ. ಇದು ಮಾಡಿಕೊಡ್ರಿ, ನೀವು ಇದು ಮಾಡಿಕೊಡ್ರಿ, ಅದೇ ನೀವು ಇದು ಮಾಡಿಕೊಳ್ರಿ ಅಂತಂದು ಆದಷ್ಟು ಕಡಿಮೆ. ನನಗೆ ಗೊತ್ತಿಲ್ಲ ಅಂದರೂ ತಿಳ್ಕೊಂಡು ಕೆಲಸ ಮಾಡ್ಕೊತ ಹೋಗ್ತೀನಿ, ಕೇಳೋಕ್ಕೆ ಹೋಗಲ್ಲ. ಇನ್ನೊಂದು ನನ್ನ ಪಾಲಿಸಿ ಏನಂದರೆ, ಸಂತೋಷನ ಎಲ್ಲರೂ ಹತ್ರ ಹಂಚ್ಕೊತೀನಿ ಹೊರತು ದುಃಖನ ಯಾರ ಹತ್ರನೂ ಹಂಚ್ಕೊಳಕ್ಕೆ ಹೋಗಲ್ಲ. ಫಸ್ಟ್ ಟೈಮ್ ಮೊನ್ನೆ ನಿಮ್ಮ ಹತ್ರ ಹಂಚ್ಕೊಂಡಿರೋದು. ಎಷ್ಟೇ ಸಂಕಟ ಇರಲಿ, ಎಷ್ಟೇ ದುಃಖ ಇರಲಿ, ಎಲ್ರಿಗೂ ಕಷ್ಟ. ಒಂದು ಹೆಣ್ಣಿಗೆ ಒಂದು ಕಷ್ಟ ಏನಾದರೂ ಬಂದರೆ ಫಸ್ಟು ಇಲ್ಲ ಗಂಡನ ಹತ್ರ ಹೇಳ್ಕೊತಾಳೆ, ಇಲ್ಲ ತಂದೆ ತಾಯಿ ಹತ್ರ ಹೇಳ್ಕೊತಾಳೆ. ನಾನು ಅವೆರಡನ್ನೂ ಒಂದೊಂದು ಸರಿ ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಸಮಾಧಾನ ಆಗುತ್ತೋ ಅಲ್ಲಿವರೆಗೆ ಹತ್ತಿಬಿಟ್ಟು ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಆ ಟೈಮಲ್ಲಿ ಯಾರಿಗೂ ಫೋನ್ ಮಾಡೋಕ್ಕೂ ಹೋಗಲ್ಲ, ಎಲ್ರಿಗೂ ಹೇಳೋಕ್ಕೂ ಹೋಗಲ್ಲ. ಆದಷ್ಟು ಕಂಟ್ರೋಲ್ ಮಾಡ್ಕೊತೀನಿ. ಯಾಕಂದರೆ ನಾನು ಇನ್ನೊಬ್ರಿಗೆ ಹೇಳಿದರೆ ಅವರು ಒಂದಲ್ಲ ಒಂದು ಸರಿ, ಇವಾಗ ನಮ್ಮ ಮನೆಯವ್ರ ಮೇಲೆ ಎಕ್ಸಾಂಪಲ್ ತೊಗೊತೀನಿ. ನಮ್ಮ ಮನೆಯವ್ರು ನನ್ನ ಬೈದರು ಅಂದ್ಕೊಳ್ರಿ, ಅದನ್ನ ನಮ್ಮಮ್ಮಗೆ ಹೇಳಿ ನನ್ನ ಅಳಿಯ ಹಿಂಗೆ ಕೆಟ್ಟವನು ಅಂದಾಗ ನನಗೆ ಅದೇ ಸಂಕಟ ಆಗಿಬಿಡುತ್ತೆ. ನಾನು ಏನು ಬೈದಾಗ
ಚೆನ್ನಾಗಿದ್ದಾಗ ನಿನ್ನ ಗಂಡ ಹಂಗೆ ಬೈತಾನೆ, ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯ ಅಂತ ರಿಯಾಕ್ಟ್ ಮಾಡ್ತಾರಲ್ಲ, ಅವಾಗ ನನಗೆ ಬೇಜಾರಾಗುತ್ತೆ. ಆದ್ದರಿಂದ ಯಾರಿಗೂ ಹೇಳೋದು ಬೇಡ. ಇವಾಗ ನಮ್ಮ ಅಮ್ಮದು ಏನಾದರೂ ಅಂದರೆ ತಂದು ನಮ್ಮ ಮನೆಯವ್ರಿಗೂ ಹೇಳಲ್ಲ, ನಮ್ಮ ಮನೆಯವ್ರದ್ದು ತೊಗೊಂಡೋಗಿ ನಮ್ಮ ಅಮ್ಮಗೂ ಹೇಳೋಕ್ಕೆ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ನಾನೇ ಕಂಟ್ರೋಲ್ ಮಾಡ್ಕೊಂಡು ಇರ್ತೀನಿ ಅಷ್ಟೇ. ಇವಾಗ ಆ ಕಡೆ ಸಾಂಬಾರು ಆಯಿತು, ಅದಕ್ಕೆ ಒಗ್ಗರಣೆ ಹಾಕಿದ್ದು ಆಯಿತು. ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಗ್ಯಾಸು ಅಂತಂದೇಳಿ ನೈಟು ಕ್ಲೀನ್ ಮಾಡಿದ್ದೆ. ಇವಾಗ ಸಾಂಬಾರು ಮಾಡಿದ್ನಲ್ಲ, ಗ್ಯಾಸ್ಗೂ ಪೂಜೆ ಮಾಡ್ಕೊಳೋದ್ರಿಂದ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದೇಳಿ ಹಣ್ಣೆಲ್ಲ ಕಟ್ ಮಾಡಿಟ್ಟು, ಇವಾಗ ನಾನು ಬ್ರಷ್ ಮಾಡಿಲ್ಲಲ್ಲ ಅದರಿಂದ ತಿಂತಾಯಿಲ್ಲ. ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ತಿನ್ನೋಣ ಅಂತಂದೇಳಿ ಇವಾಗ ಒಗ್ಗರಣೆ ಎಲ್ಲ ಹಾಕಿ ಅದನ್ನ ತೆಗೆದಿಟ್ಟು ಏನು ತೊಳೆಯೋವಿದೋ ಕುಕ್ಕರೆಲ್ಲ ಇವಾಗ ಪ್ರೆಸೆಂಟ್ ನಾನು ಸಾಂಬಾರಿಗೆ ಏನೇನು ಆಗಿರುತ್ತೋ ಅದನ್ನೆಲ್ಲ ತೊಳೆದುಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಇವಾಗ ಎಲ್ಲನೂ ಒರೆಸ್ಕೊಬರ್ತಾ ಇದ್ದೀನಿ. ಆದಷ್ಟು ಈ ಸೀರೆಯಲ್ಲಿ ಡೈಲಿ ಉಟ್ಕೊತಾ ಇದ್ದರೆ ಅಭ್ಯಾಸ ಆಗುತ್ತೆ. ಆ ಅಭ್ಯಾಸ ಇಲ್ಲ ಅಲ್ವಾ, ಈ ಕೆಲಸ ಮಾಡೋದೇ ಕಷ್ಟ. ಈ ಸೀರೆಯಲ್ಲಿ ಕೆಳಗೇನಾದರೂ ಚಿಕ್ಕವು ಅಂದರೆ ಕಲೆಗಳು ಇರ್ತಾವಲ್ಲ, ಮಕ್ಕಳು ತಿಂದು ಕೆಳಗೆ ಹಾಕಿ ಅದ್ರ ಮೇಲೆ ತುಳಿದು ಓಡಾಡಿರ್ತಾರಲ್ಲ, ಅದು ಒರೆಸಿದ ತಕ್ಷಣ ಹೋಗಲ್ಲ. ಅದಕ್ಕೆ ಒಂದು ಸ್ವಲ್ಪ ರಬ್ ಮಾಡಿ ಒರೆಸ್ಕೋ ಅಂತ ಬರ್ತಾ ಇದ್ದೆ. ನಿಮಗೆ ಯಾವ ಥರ ಅನ್ನಿಸ್ತೋ ಗೊತ್ತಿಲ್ಲ. ಈ ವಿಡಿಯೋಯಿಂದ ಬೇಜಾರಾದರೆ ಕ್ಷಮಿಸಿಬಿಡಿ. ಆದಷ್ಟು ನಾನು ಒಬ್ರಿಗೆ ನೋವು ಮಾಡೋಕ್ಕೆ ಇಷ್ಟಪಡಲ್ಲ ಅಂತಲೇ ಹೇಳ್ತಾ ಹೋಗ್ತೀನಿ. ಏನೇ ಆಗಲಿ ನಮ್ಮ ಹೆಣ್ಮಕ್ಳು ಅವ್ರದ್ದೇ ಆದ ಒಂದು ಚಿಕ್ಕ ಸೇವಿಂಗ್ಸು ಇಲ್ಲ ಅರ್ನಿಂಗ್ಸ್ ಅಂತಂದು ಇರಬೇಕು. ಒಂದು ದಿನಕ್ಕೆ ಒಂದು 200 ರೂಪಾಯಿ ಆಗಲಿ ಅರ್ನಿಂಗ್ ಅಂತ ಮಾಡ್ತಾಯಿದ್ರೆ ಇಷ್ಟೊಂದು ಕಷ್ಟಗಳು ಬರಲ್ಲ ಅನಿಸುತ್ತೆ. ಅಂದರೆ ನಮ್ಮ ದುಡಿಮೆ ಅಂತ ನಮ್ಮಲ್ಲಿದ್ದರೆ ಇನ್ನೊಬ್ರು ಕೈ ಚಾಚೋದು ತಪ್ಪೋಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೆಲ ಎಲ್ಲ ಒರೆಸಿದ್ದಾಯಿತು. ಇವಾಗ ಸ್ನಾನ ಮಾಡ್ಕೊಬಂದು ದೀಪ ಹಚ್ಚೋಣ ಅಂತ. ಇದು ಪೂಜೆ ರೂಮ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡೋದು. ಅದು ಕರೆಕ್ಟು ಸೆಟ್ಟಿಂಗ್ ಕ್ಯಾಮ್ರಾ ಏನು ಲೈಟಿಂಗ್ಸ್ದು ಕ್ಯಾಮ್ರಾದಿತ್ತಲ್ಲ, ಅದೊಂದು ಸ್ವಲ್ಪ ಕ್ರ್ಯಾಕ್ ಬಂದುಬಿಟ್ಟಿದೆ. ಅದನ್ನ ಒಂದು ಸ್ವಲ್ಪ ಪಿವಿಕಿಗೆ ತಂದು ಅಂಟಾಕಿ ಆಮೇಲೆ ಕ್ಯಾಮ್ರಾಗೆ ಫಿಕ್ಸ್ ಮಾಡೋಣ ಅಂತಂದೇಳಿ ನಾನು ಪೂಜೆ ರೂಮಲ್ಲಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ. ಅದು ನೀಟಾಗಿ ಬರಲೇ ಇಲ್ಲ. ಕೊನೆಗೂ ಸರಿ ಅಂತಂದೇಳಿ ಇವಾಗ ಬಂದಷ್ಟು ಬರಲಿ ಅಂತಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಹೂವು ಚೇಂಜ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಿನ್ನೆ ಏನು ಎಳ್ಳು ಬೆಲ್ಲ ಹಣ್ಣು ಅವೆಲ್ಲ ಕಬ್ಬು ಎಲ್ಲ ಇಟ್ಟಿದ್ನಲ್ಲ, ಅವನ್ನೆಲ್ಲ ತೆಗೆದುಬಿಟ್ಟು ಇವತ್ತು ಒಂದು ಕಾಯಿ ಹೊಡೆದುಬಿಟ್ಟು 2 ಬಾಳೆಹಣ್ಣಿಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಅಂದರೆ ನಿನ್ನೆ ಇಟ್ಟಿರೋ ಹಣ್ಣಿಗೆ ಎಲ್ಲ ತೆಗೆದುಬಿಟ್ಟು ಒಂದು ಕಾಯಿ ಹೊಡೆದು ಪೂಜೆ ಮಾಡೋಣ ಅಂತ. ನಿನ್ನೆ ಕಾಯಿ ಹೊಡೆದು ಪೂಜೆ ಮಾಡ್ಬೋದಾಗಿತ್ತು. ಅಂದರೆ ನಿನ್ನೆ ಕಾಯಿ ಇಡೋಕ್ಕೂ ಅಲ್ಲಿ ಗ್ಯಾಪ್ ಇರಲಿಲ್ಲ, ಚಿಕ್ಕದಲ್ಲ ಪೂಜೆ ರೂಮು. ಆದ್ದರಿಂದ ಇವತ್ತೇ ಹೊಡೆದುಬಿಟ್ಟು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಇಟ್ಬಿಟ್ಟು ಬಾಳೆಹಣ್ಣು ಮತ್ತು ಕಾಯಿ ಹೊಡೆದುಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತಂದೇಳಿ ಇವಾಗ ನಿನ್ನೆ ಕಾಯಿ ಸಮೇತ ಅಷ್ಟೊತ್ತಿಗೆ 5:30ಗೆ ಎಲ್ಲ ಪೂಜೆ ಮಾಡಿದ್ನಲ್ಲ, ಕಾಯಿ ಸುಲ್ಕೊಳ್ಳೋದು ಮರ್ತೋಗ್ಬಿಟ್ಟಿದೆ. ಸರಿ ಅಂತಂದೇಳಿ ಇವತ್ತು ನಿನ್ನೆ ಸುಲಿದು ಇಟ್ಟಿಸ್ಬಿಟ್ಟು ಇವತ್ತು ಕಾಯಿ ಇಟ್ಟು ಹೊಡೆದು ಪೂಜೆ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ಕೊತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಯಾರ ಮೇಲೂ ಡಿಪೆಂಡ್ ಆಗಬೇಡ್ರಿ ಅಂತಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅರ್ನಿಂಗ್ ಅಂತಂದಿದ್ರೆ ನಮಗೂ ಒಂದು ಧೈರ್ಯ, ನಮಗೂ ಒಂದು ಬೆಲೆ ಅಂತಂದಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಯಾರ ಹತ್ರನೂ ಬಿಟ್ಕೊಡ್ಬೇಡ್ರಿ. ಇವಾಗ ನಾವು ನಮ್ಮ ಕಷ್ಟ ಅಂತಂದು ಒಬ್ರ ಹತ್ರ ಹೇಳ್ಕೊಂಡ್ರು ಅವ್ರಿಗೆ ಯೂಸ್ ಮಾಡಿಕೊಂಡು ಬೈಯೋವಾಗ ನಮಗೆ ಆ ನೋವು ಅನ್ನೋದಾಗುತ್ತೆ. ಆದ್ದರಿಂದ ಹೇಳ್ತಾ ಇರೋದು. ಇವಾಗ ಕಾಯೆಲ್ಲ ಹೊಡೆದಿದ್ದಾಯಿತು, ಪೂಜೆ ಸ್ಟಾರ್ಟ್ ಮಾಡಿಕೊಂಡು ನಾನು ಒಂದೇ ಬೇಡ್ಕೊಳೋದು ಯಾವಾಗಲೂ ಅಷ್ಟೇ. ನನಗೇನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಯಸ್ಸು ಆರೋಗ್ಯ ನೆಮ್ಮದಿ ಮಾತ್ರ ನನ್ನ ಮಕ್ಳಿಗೂ ನನಗೂ ಕೊಡಪ್ಪ, ಎಲ್ರಿಗೂ ಅಷ್ಟೇ. ಆ 3 ಏನು ಕೊಟ್ಟಿಲ್ಲ ಅಂದರೆ ಆ 3 ಕೊಡಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತ ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ಮುಗಿಸಿದೆ. ಸಂಬ್ರಾಣಿ ಎಲ್ಲ ಹಾಕಿಬಿಟ್ಟು ಈ ಥರ ಪೂಜೆ ಮಾಡಿಕೊಂಡೆ. ಇವತ್ತು ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು. ಇದು ಹಳೆ ಹೂವಲ್ಲ, ಎಲ್ಲ ಕೊಳ್ತೋದಂಗೆ ಆಗಿಬಿಟ್ಟಿತ್ತು. ಸರಿ ಅಂತಂದೇಳಿ ಹೂವನ್ನು ತಂದಿರಲಿಲ್ಲ, ರೇಟ್ ಆಗಿತ್ತು ಅಂತಂದೇಳಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ರೆಡಿಯಾಗಿದ್ದೀನಿ. ವೆಲ್ಕಮ್ ಟು ಶಾನಿನ್ ಬ್ಲಾಗ್ಗೆ. ಇವಾಗ ರೆಡಿಯಾಗಿಬಿಟ್ಟು ಸಂಕ್ರಾಂತಿ ಎಳ್ಳು ಬೆಲ್ಲ ಹಂಚೋದಕ್ಕಂತ ಇವಾಗ ಹೊರಟಿದ್ದೀವಿ. ಹಾಗೆ ಅಂದರೆ ಹೋಂಡಾ ಕಂಪ್ನಿಯಲ್ಲೆಲ್ಲ ಸೇರಿಕೊಂಡು ಎಳ್ಳು ಬೆಲ್ಲ ಹಂಚಿಬಿಟ್ಟು ಹಂಗೆ ಟಿಫನ್ಗೂ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಸಂಘದವರೆಲ್ಲ ಸೇರಿಕೊಂಡು. ಏನು ಸಂಘ ಆ ಥರ ಅಂತಂದು ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ವ್ಲಾಗ್ ನೋಡ್ಕೊಬರೋಣ.
ಇದು ನಿನ್ನೆ ಎಳ್ಳು ಬೆಲ್ಲ ಹಂಚಕ್ಕೆ ಹೋಗಿದ್ವಲ್ಲ ಹೋಂಡಾ ಫ್ಯಾಮಿಲಿ ಎಲ್ಲರೂ ಅಲ್ಲಿಗೆ ಹೋಗೋವಾಗ ಇದು ವಿಡಿಯೋ ಮಾಡ್ಕೊಂಡಿದ್ದು. ನಿನ್ನೆ ಹಾಕೋದು ಸ್ಕಿಪ್ಪಿಂಗಲ್ಲಿ ಮಿಸ್ ಆಯಿತು, ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಂಸವನ ಭವನದಲ್ಲಿ ಎಲ್ಲರೂ ಸೇರಿದ್ವಿ. ಎಲ್ಲರೂ ಸೇರಿಬಿಟ್ಟು ಅಂದರೆ ಫುಲ್ ಕತ್ಲಿತ್ತು, ಒಳಗೆ ಲೈಟಿಂಗ್ಸ್ ಎಲ್ಲ ಇತ್ತು, ಹೊರಗೆ ಲೈಟ್ ಹಾಕಿರಲಿಲ್ಲ ಅಷ್ಟೇ. ನಾವು ಅವರು 7 ಗಂಟೆಗೆ ಬರ್ರಿ 6:45ಗೆ ಬರ್ರಿ ಅಂತಂದು ಹೇಳಿದರು. 6:45ಗೆ ಹೇಳಿದರು, ನಾವು 7 ಗಂಟೆಗೆ ಹೋದ್ವಿ. ನಾವು 7 ಗಂಟೆಗೆ ಹೋದರೆ 8 ಗಂಟೆಗೆ ಬರೋರೆಲ್ಲ ಬಂದರು, ಆದ್ದರಿಂದ ಲೇಟ್ ಆಯಿತು. ನಾವು ಯಾಕೆ ಇಷ್ಟು ಬೇಗ ಬಂದ್ವಿ ಅಂದ್ಕೊಂಡ್ವಿ. ಸರಿ ಅಂತಂದೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡಿತಾ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಅವರು ಒಂದು ಸ್ವಲ್ಪ ಮಾತಾಡ್ಕೊತ ಕೂತ್ಕೊಂಡ್ರು. ಸರಿ ಅಂತಂದೇಳಿ ಎಳ್ಳು ಬೆಲ್ಲ ತಂದಿದ್ನಲ್ಲ, ಪೂಜೆ ಆದಮೇಲೆ ಹಂಚಿಬಿಡೋದ ಅಂತಂದು ನಮ್ಮ ಮನೆಯವ್ರನ್ನ ಕೇಳಿದೆ. ಸರಿ ಪೂಜೆ ಆಗೋವರೆಗಿರು, ಪೂಜೆ ಆದಮೇಲೆ ನೀನು ಹಂಚುವಂತೆ ಅಂತಂದು ಹೇಳಿದರು. ಸರಿ ಅಂತಂದೇಳಿ ಕಬ್ಬು ಮತ್ತು ಎಳ್ಳು ಬೆಲ್ಲ ತೊಗೊಂಡೋಗಿದ್ನಲ್ಲ ಅದನ್ನೆಲ್ಲ ಒಂದು ಕವರಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೇಡ ಬಿಡು ಅಂತಂದರು. ಸರಿ ಅಂತಂದೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸರಿ ಅಂತಂದೇಳಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು, ಎಳ್ಳು ಬೆಲ್ಲ ಹಂಚ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ಇದ್ದಿದ್ದು. ನೆಕ್ಸ್ಟ್ ಡೇ ರಾಯನಿಗೆ ಹುಷಾರಿರಲಿಲ್ವಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ಎದುರುಗಡೆನೇ ಹಾಸ್ಪಿಟ್ಲು, ಭರಣಿ ಕ್ಲಿನಿಕ್ ಎದುರುಗಡೆನೇ. ಇದು ಸ್ಟ್ರೈಟ್ ಹೋದರೆ ಇದು SNRಗೆ ಹೋಗುತ್ತೆ ರೋಡು. ಅಲ್ಲಿ ಟೋಕನ್ ತೊಗೊಂಡು ನಿಂತ್ಕೊಂಡ್ವಿ. ಡಾಕ್ಟ್ರು ನಾವು ಹೋಗಿ ಒಂದು ಹಾಫ್ ಆನ್ ಅವರ್ಗೆ ಅವರು ಲಂಚ್ ಬ್ರೇಕ್ ಅಂತ ಹೋದರು. ಸರಿ ಅಂತಂದೇಳಿ ಒಂದು ಸ್ವಲ್ಪ ತಲೆ ಟೈಮ್ ಪಾಸ್ ಮಾಡಿದ್ವಿ. ಮಕ್ಕಳಿಗೆ ಆಸ್ಪತ್ರೆಯಲ್ಲಿ, ಈ ಹಾಸ್ಪಿಟ್ಲಲ್ಲಿ ಮಕ್ಕಳಿಗೆ ಅಟ್ರಾಕ್ಷನ್ ಅಂದರೆ ಏನು, ಮೀನು ಆದರೆ ಅಟ್ರಾಕ್ಷನ್ ಆಗಿರುತ್ತೆ, ಅಂದರೆ ನಾಳೋದನ್ನು ಕಂಟ್ರೋಲ್ ಮಾಡ್ತಾರೆ ಅಂತಂದೇಳಿ ಅವರು ಮೀನುಗಳೆಲ್ಲ ತಂದು ಇಟ್ಟಿದ್ರು. ಕಲರ್ ಮೀನು ಎಲ್ಲ ತುಂಬ ಚೆನ್ನಾಗಿತ್ತು ಮೀನುಗಳು ಮಾತ್ರ. ರಾಯನ್ 1 ವರ್ಷ ಇರೋ ಹುಡುಗಿಂದ ಹಿಡ್ದು ಇಲ್ಲಿಗೆ 3 ವರ್ಷ ಹುಡುಗವರೆಗೂ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಬೆಸ್ಟ್ ಅನ್ನಿಸ್ತು. ಈ ಉಸಿರು ಕಟ್ಟೋದಕ್ಕೆ ಏನು ಮಾಡಬೇಕಂತನೂ ಗೊತ್ತಿಲ್ಲ. ಸರಿ ಅಂತಂದೇಳಿ ಅವನ್ನ ಆಚೆ ಕರ್ಕೊಬಂದ್ವಿ. ಹಿಂಗಿದ್ರು ಲಂಚ್ ಬ್ರೇಕಿಗೆ ಹೋಗಿದ್ರಲ್ಲ ಡಾಕ್ಟ್ರು, ಅದಕ್ಕೆ ಹೊರಗೆ ಬಂದ್ವಿ. ಅವನು ಮೀನು ನೋಡಬೇಕು ಅಂತ ಮತ್ತೆ ಒಳಗೆ ಬಂದ. ಸರಿ ಅಂತಂದೇಳಿ ಕರ್ಕೊಂಡು ಒಳಗೆ ಹೋದ್ವಿ. ಈ ಮೀನುಗಳು ನೋಡಿ 2-3 ಮೀನುಗಳಿದೆ. ಅದು ಪಾಚಿ ತಿಂತಾ ಇದೆ. ಅದು ಬುದ್ಧ ಮೇಲೆ ಒಂದು ಕುತ್ಕೊಂಡಿದೆ ನೋಡಿ, ಅದು ಪಾಚಿ ತಿಂತಾ ಇದೆ. ಗ್ಲಾಸ್ ಮೇಲೆಲ್ಲ ಕುತ್ಕೊಂಡು ಆ ಕಡೆ ಈ ಕಡೆ ತಿಂತಾ ಇದೆ ನೋಡಿ. ಒಂದು 3-4 ಮೀನುಗಳಿದ್ದಾವೆ, ಅವು ಪಾಚಿ ಕ್ಲೀನ್ ಮಾಡುತ್ತಂತೆ. ನಾನು ಅಂದ್ಕೊತಾ ಇದ್ದೆ, ಪಾಚಿ ಇರುತ್ತಲ್ಲ ಈ ಗ್ಲಾಸಲ್ಲಿ ಎಷ್ಟು ವರ್ಷದಿಂದ ಇದ್ದೀನಿ, ಪಾಚಿನೇ ಇರಲ್ಲ ಅಂತ ಕೇಳಿದಾಗ, ಪಾಚಿ ತಿನ್ನೋ ಮೀನುಗಳನ್ನ ಬಿಟ್ಟಿರ್ತಾರೆ, ಅದಕ್ಕೆ ಅದು ಪಾಚಿ ಇರಲ್ಲ ಅಂತಂದು ನಮ್ಮ ಮನೆಯವ್ರು ಹೇಳಿದರು. ಈ ವ್ಲಾಗ್ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತಂದಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಮುಖಾಂತರ ನಾನು ಹೇಳೋದಂದರೆ, ಇದಕ್ಕೆ ನಾನು ಆವಾಗಲೇ ಕೇಳಿದ್ನಲ್ಲ, ಈ ಉಸಿರು ಕಟ್ಟೋದಕ್ಕೆ ಏನು ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.